ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಎಂಬ ಸಂಸದ ಡಿಕೆ ಸುರೇಶ್ ಹೇಳಿಕೆಗೆ ತಿರುಗೇಟು ನೀಡಿದ ಮಾಜಿ ಸಚಿವ ಸಿಟಿ ರವಿ, ಒಡೆದು ಆಳುವ ರಾಜಕಾರಣವನ್ನೇ ಮಾಡಿಕೊಂಡು ಬಂದಿರುವ ಕಾಂಗ್ರೆಸ್ಗೆ ಒಟ್ಟುಗೂಡಿಸಿ ಅಭ್ಯಾಸವೇ ಇಲ್ಲವೇ ಎಂದು ಹರಿಹಾಯ್ದರು. ಕಳೆದ 6 ದಶಕಗಳಿಗೂ ಹೆಚ್ಚು ಕಾಲ ಸಕ್ರಿಯ ರಾಜಕಾರಣದಲ್ಲಿದ್ದು ಭಾರತದ ರಾಜಕಾರಣಕ್ಕೆ ಒಂದು ಹೊಸ ದಿಕ್ಕನ್ನು ಕೊಟ್ಟಂತ ಆಧುನಿಕ ಉಕ್ಕಿನ ಮನುಷ್ಯ ಅಂತ ಅಭಿದಾನವನ್ನು ಪಡೆದಿರತಕ್ಕಂಥ ಶ್ರೀ ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ಭಾರತ ರತ್ನವನ್ನು ಕೊಟ್ಟಿರೋದು ನಮಗೆಲ್ಲ ಒಂದು ಅತ್ಯಂತ ಆನಂದವನ್ನು ತಂದಿದೆ. ಇದನ್ನು ನಾವು ಸ್ವಾಗತಿಸ್ತೀವಿ. ಇದಕ್ಕಾಗಿ ಭಾರತ ಸರ್ಕಾರಕ್ಕೆ ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಸಿಟಿ ರವಿ ಅವರು, ರಾಹುಲ್ ಗಾಂಧಿ ಅವರ ಯಾತ್ರೆಗೆ ಭಾರತ್ ಜೋಡೋ ಯಾತ್ರೆ ಅಂತ ಇಟ್ಟಿದ್ರೆ ಡಿಕೆ ಸುರೇಶ್ ಅವರ ಹೇಳಿಕೆಗೆ ತಾತ್ವಿಕವಾದ ಬಲ ಬರುತ್ತಿತ್ತು. ಜೋಡೋ ಅಂತ ಹೇಳ್ತಾರೆ, ಅವರು ಒಡೆಯುವ ಮಾತು ಆಡ್ತಾರೆ ಎಂದು ಟೀಕಿಸಿದ್ರು. ರಾಷ್ಟ್ರ ಒಡೆಯುವ ಮಾತನ್ನ ಡಿಕೆ ಸುರೇಶ್ ಹೇಳಿದ್ರೆ ಜಾತಿ ನಡುವೆ ಒಡೆಯುವ ರಾಜಕಾರಣವನ್ನ ಸಿದ್ದರಾಮಯ್ಯ ಅವರು ಆದಿಯಾಗಿ ಮಾಡಿಕೊಂಡು ಬಂದಿದ್ದಾರೆ. ಸಿದ್ದರಾಮಯ್ಯ ಅವರು ಆರೋಪಕ್ಕೊಮ್ಮೆ ಮನುಷ್ಯತ್ವ ಇರಬೇಕು ಅಂತಾರೆ, ಆದರೆ ಮಾಡೋದೆಲ್ಲ ಜಾತಿ ರಾಜಕಾರಣ ಎಂದು ವಾಗ್ದಾಳಿ ನಡೆಸಿದ್ರು. ಬಡವರು ಎಲ್ಲ ಜಾತಿಯಲ್ಲೂ ಇದ್ದಾರೆ, ಯಾಕೆ ಅವರು ಬಡವರ ಪರ ಯೋಚನೆ ಮಾಡಲ್ಲ? ಬಡವರ ಪರವಾಗಿ ಯಾಕೆ ಮಾತನಾಡಲ್ಲ? ಜಾತಿಯನ್ನು ಇಟ್ಕೊಂಡು ಏಕೆ ಮಾತಾಡ್ತಾರೆ ಎಂದು ಪ್ರಶ್ನಿಸಿದ್ರು. ಎಲ್ಲಾ ಜಾತಿಯಲ್ಲೂ ಒಳ್ಳೆಯವರೇ ಇದ್ದಾರೆ, ಕೆಟ್ಟವರು ಇದ್ದಾರೆ. ಹಾಗಾದರೆ ಜಾತಿ ದ್ವೇಷ ಯಾಕೆ ಇವರಿಗೆ? ಜಾತಿ ದ್ವೇಷ, ಜಾತಿ ಉಳಿದು ರಾಜಕಾರಣ ಮಾಡೋದು, ಭಾಷೆ ಹೆಸರಿನಲ್ಲಿ ರಾಜಕಾರಣ ಮಾಡೋದು ಕಾಂಗ್ರೆಸ್ ಕಲ್ಚರ್. ಆ ಕಾಂಗ್ರೆಸ್ ಸಂಸ್ಕೃತಿಯನ್ನೇ ಡಿಕೆ ಸುರೇಶ್ ಹೇಳಿದ್ದಾರೆ ಎಂದರು. ಸಂಕುಚಿತ ಮನೋಭಾವ ಇರುವವರು ಎಲ್ಲದರಲ್ಲೂ ತಪ್ಪು ಹುಡುಕುತ್ತಾರೆ. ದೇಶ ಉಳಿತೀವಿ ಅಂತ ಹೋರಾಟ ಚಿನ್ನಕ್ಕೆ ಅವರು ಬೆಂಬಲ ಕೊಟ್ಟರು. ಅದಾದ ನಂತರ ಸರ್ದಾರ್ ಪಟೇಲ್ ದೇಶವನ್ನ ಒಗ್ಗೂಡಿಸಿದ್ರು ಎಂದರು. ರಾಜಕಾರರು ಹೈದರಾಬಾದ್ ನಿಜಾಮನ ಮನಸ್ಥಿತಿಯವರಂತೆ ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ವರ್ತಿಸಬಾರದು. ಅಕಸ್ಮಾತ್ ವರ್ತಿಸಿದ್ರೆ ನೀವು ನಿಜಾಮ ಅಲ್ಲ, ನಿಜಾಮನನ್ನೇ ಬಾಕು ಬಿಡಿದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ತರಹದ ನೇತೃತ್ವ ಭಾಜಪ ಕೈಯಲ್ಲಿ ಇದೆ ಎಂದರು. ನಿಮ್ಮ ನಿಜಾಮಗಿರಿ ಇಲ್ಲಿ ನಡೆಯಲ್ಲ ಎಂದ ಅವರು ಫೆಬ್ರವರಿ 7ರಂದು ದೆಹಲಿಯಲ್ಲಿ ಅವರು ಪ್ರತಿಭಟನೆ ಮಾಡಲು ಎಲ್ಲರಿಗೂ ಪ್ರಜಾಪ್ರಭುತ್ವದ ಹಕ್ಕಿದೆ. ಅಂಕಿಅಂಶಗಳನ್ನ ಮುಂದಿಟ್ಟು ಜನರಿಗೆ ಮನವರಿಕೆ ಮಾಡ್ತೀವಿ. ಅವರು ಹೇಳುವುದರಲ್ಲಿ ಎಷ್ಟು ಸಾಧ್ಯ ಇದೆ, ಎಷ್ಟು ಸುಳ್ಳು ಇದೆ ಅನ್ನೋದನ್ನ ಜನರ ಮುಂದೆ ಇಡ್ತೀವಿ. ಇಲ್ಲಿ ಪ್ರತಿಭಟನೆ ಮಾಡಲು ಹಕ್ಕಿದೆ, ದೇಶ ಉಳಿಯಲು ಹಕ್ಕಿಲ್ಲ ಎಂದು. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಶಾಸಕ ಎಚ್.ಕೆ. ಸುರೇಶ್, ರೇಣುಕುಮಾರ್ ಇತರರು ಉಪಸ್ಥಿತರಿದ್ದರು. ನಮಗೆ ಗೊತ್ತು, ಎತ್ತುಕಟ್ಟುವ ಸಂಗತಿ ಅಲ್ಲ, ಜೋಡಿಸೋ ಸಂಗತಿ ಅದು. ರಾಷ್ಟ್ರಧ್ವಜ ಎಲ್ಲರನ್ನೂ ಜೋಡಿಸೋ ಸಂಗತಿ. ನಿಮ್ಗೇನು ಅಂದರೆ ಇಕ್ಕಟ್ಟಿಗೆ ಸಿಗಿಸ್ಬೇಕು. ಹನುಮಧ್ವಜ ಇಳಿಸಿದ್ದನ್ನು ಪ್ರಶ್ನೆ ಮಾಡಬಾರ್ದು. ಅದಕ್ಕೆ ತರಾತುರಿನಲ್ಲಿ ರಾಷ್ಟ್ರಧ್ವಜ ಆರಿಸಿದ್ರಿ. ರಾಷ್ಟ್ರಧ್ವಜ ಆರಿಸೋದಕ್ಕೆ ನೀತಿ ನಿಯಮಗಳು ಇದಾವೋ ಇಲ್ವೋ? ಸಂತೋಷ, ರಾಷ್ಟ್ರಧ್ವಜನ ಆರಿಸಿದಿರಿ, ಒಳ್ಳೆಯದು. ಭಾರತ್ ಮಾತಾ ಕಿ ಜೈ ಅಂದಲೇ ನಮ್ಮ ಬಾಯಿಂದ ಭಾಷಣನೇ ಮಾತೇ ಶುರುವಾಗಲ್ಲ, ಒಳ್ಳೆಯದು. ಆದರೆ ನೀವು ಇನ್ನೊಂದು 109 ಅಡಿನಲ್ಲಿ ಆರಿಸಿ ಹನುಮಧ್ವಜನ, ಇನ್ನೊಂದು ಧ್ವಜಸ್ತಂಭ ಸ್ಥಾಪನೆ ಮಾಡಿ. ಇವ್ರದ್ದೇನಾದ್ರು ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತಾ? ಅಥವಾ ಇವರ ತತ್ವ ಹಿಂದೂ ವಿರೋಧಿ ನೀತಿ ಮಾತ್ರನಾ? ಹಾರಿಸ್ಲಿ. ಇನ್ನೊಂದು 118 ಅಡಿನಲ್ಲಿ ರಾಷ್ಟ್ರಧ್ವಜ ಇರಲಿ, 109 ಅಡಿನಲ್ಲಿ ಹನುಮಧ್ವಜ ಇರಲಿ, ಯಾರು ಬೇಡ ಅಂತಾರೆ? ಮಂಡ್ಯನ ಯಾರು ಮಂಗಳೂರು ಮಾಡಲ್ಲ. ಮಂಡ್ಯನೇ. ಮಂಡ್ಯ ಇಂಡಿಯಾದೊಳಗೆ ಇದೆ ಅನ್ನೋದು ನೆನ್ಪಿಟ್ಕೊಂಡ್ಲಿ. ಮಂಡ್ಯ ಪಾಕಿಸ್ತಾನದೊಳಗೆ ಇಲ್ಲ, ಮಂಡ್ಯ ಇಂಡಿಯಾದಲ್ಲೇ ಇದೆ. ಮಂಡ್ಯನೇ. ಮಂಡ್ಯದಲ್ಲಿರುವಂಥ ಹನುಮ ಭಕ್ತರು ಯಾರಿಗೂ ತಲೆ ತಗ್ಸೋರಲ್ಲ, ತಲೆ ಎತ್ಕೊಂಡು ಓಡಾಡೋರು ಮತ್ತು ಆ ಹನುಮನಿಗೋಸ್ಕರ ಜೀವ ಕೊಡೋಕ್ಕೂ ತಯಾರಾಗಿರೋರು. ಹಾಗಾಗಿ ಮಂಡ್ಯನ ಇನ್ನೇನೋ ಮಾಡ್ತೀವಿ ಅಂತ ಹೊಡಬೇಡಿ. ನೋ ಡೌಟ್ 40% ಆ್ಯಂಡ್ ಎಬೋ. ಇನ್ನೇನು ಸಾಕ್ಷಿ ಬೇಕು? ಈಗ ಈ ರಾಜ್ಯದಲ್ಲಿ ಒಬ್ಬರು ಮಾಜಿ ಸಚಿವರೇ ಹೇಳಿದ ಮೇಲೆ ಇನ್ನೇನು ಬೇಕು? ಈಗ ಮುಂಚೆ ಆದರೆ ಒಂಚೂರು ಸಿದ್ದರಾಮಯ್ಯನವರು ಜನ ಏನು ಅನ್ಕೊಂತಾರೋ ಅಂತ ಕದ್ದು ಮುಚ್ಚಿ ಮಾಡೋರು. ಅದಕ್ಕೆ ರೀಡು, ಡೈರೆಕ್ಟ್ ಡಿನೋಟಿಫಿಕೇಷನ್ ಅಂದರೆ ಜನರಿಗೆ ಅರ್ಥ ಆಗಿಬಿಡುತ್ತೆ ಅಂತ ರೀಡು ಅನ್ನೋ ಪದ ಬಳಸಿದ್ರು. ಅವಾಗೆಲ್ಲ ಅಧಿಕಾರಿಗಳು ಅದೇನೋ ಗೊತ್ತಿಲ್ಲ, ನನ್ನ ಸೈನ್ಗೆ ಏನು ತಗೊಬಿಡ್ರಿ, ಅದೇನು ಬರ್ಬೇಕು ಬಂದುಬಿಡ್ಲಿ ಅನ್ನೋರು. ಈಗೇನಿಲ್ಲ, ಯಾವ ಮುಲಾಜು ಇಲ್ಲ, ಬಂಡತನ. ಎಲ್ಲರೂ ಅಂಗಡಿ ಬಾಗಿಲು ತಗೊಂಡು ಕೂತಿದ್ದಾರೆ. ಅಂಗಡಿ ಬಾಗಿಲು ಒಂದೇ ಲಾವ್ ಅಷ್ಟೇ. ಅದಕ್ಕೆ ಸ್ವತಃ ಶಿವರಾಮಯ್ಯ ಹೇಳಿದ್ದಾರೆ ಮತ್ತು ನಿಜವೂ ಹೌದು, ವಾಸ್ತವಿಕವಾಗಿರೋದನ್ನ ಹೇಳಿದ್ದಾರೆ. ಅವರೇನು ಸುಳ್ಳು ಹೇಳಿಲ್ಲ. ಅವ್ರ ಆ ಸತ್ಯ ಹೇಳಿರೋ ಕಾರಣಕ್ಕೋಸ್ಕರ ಹಿಂಜರಿಬೇಕಾದ ಅವಶ್ಯಕತೆನೇ ಇಲ್ಲ. ಅವರು ಸತ್ಯವನ್ನೇ ಹೇಳಿದ್ದಾರೆ. ಹಾಗೇನಿಲ್ಲ, ಅವ್ರು ಬಂದ ಮೇಲೆ ಸ್ವಾಗತ ಆದಮೇಲೆ ಅವರು ಅನ್ಯ ಕಾರ್ಯದ ಚಟುವಟಿಕೆ ನಿಮಿತ್ತ ಮುಂಚೆನೇ ಹೇಳಿದರು. ಆ ಕಾರಣಕ್ಕೆ ಹೋಗಿದ್ದಾರೆ.